ನ್ಯೂಸ್ 42 ಕನ್ನಡ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮರುಮೌಲ್ಯಮಾಪನ ಫಲಿತಾಂಶ ಪ್ರಕಟಿಸಿದ್ದು, ಪರೀಕ್ಷೆಯಲ್ಲಿ ಮತ್ತೊಬ್ಬ ವಿದ್ಯಾರ್ಥಿನಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಟಿ ದಾಸರಹಳ್ಳಿ ಬಿಎನ್ಆರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಭಾವನಾ ಮೊದಲನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಹಿಂದೆ ಪ್ರಕಟಿಸಿದ್ದ ಫಲಿತಾಂಶದಲ್ಲಿ ಭಾವನಾ 620 ಅಂಕ ಪಡೆದಿದ್ದರು. ಆದರೆ ಮರು ಮೌಲ್ಯಮಾಪನದ ಬಳಿಕ 625ಕ್ಕೆ 625 ಅಂಕ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಪರೀಕ್ಷೆಯಲ್ಲಿ ಬಾಗಲಕೋಟೆಯ ಅಂಕಿತಾ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದರು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದರು. ಇದೀಗ ಬೆಂಗಳೂರಿನ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಪಟ್ಟ ಅಲಂಕರಿಸಿದ್ದಾರೆ. ಪ್ರತಿಭೆ ಗುರುತಿಸಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ತಮ್ಮ ನಿವಾಸದಲ್ಲಿ ಭಾವನಾಳಿಗೆ ಸನ್ಮಾನಿಸಿ ಆಕೆಯ ಉಜ್ವಲ ಭವಿಷ್ಯಕ್ಕಾಗಿ 25,000 ಗೌರವಧನ ನೀಡಿ ಪ್ರೋತ್ಸಾಹಿಸಿದರು. ಇದೇ ವೇಳೆ ಶಾಲೆಯ ಪ್ರಾಂಶುಪಾಲ ಭಾವನಾ, ಪೋಷಕರು ಸೇರಿ ಹಲವರು ಹಾಜರಿದ್ದರು. ಇವತ್ತಿನ ಕುಮಾರಿ ಭಾವನಾ TS ರವರು ನಮ್ಮ BNR ಪಬ್ಲಿಕ್ ಶಾಲೆಯ ಉತ್ತರ ವಲಯ 4ರ ಶಾಲೆಯಲ್ಲಿ ಓದಿ ಇವತ್ತಿನ SSLCಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇವ್ರಿಗೆ 625ಕ್ಕೆ 620 ಅಂಕಗಳು ಬಂದಿತ್ತು. ರಿವ್ಯಾಲ್ಯೂಯೇಷನ್ನಲ್ಲಿ ಹಾಕದಂಥ ಸಂದರ್ಭದಲ್ಲಿ ಇವತ್ತು ದಿನ ಅವ್ರಿಗೆ 625ಕ್ಕೆ 620 ಅಂಕ ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಮತ್ತು ಆ ಶಾಲೆಯಲ್ಲಿ ಇವರಿಗೆ ಶಿಕ್ಷಣವನ್ನು ಕೊಟ್ಟಂಥ ಸಂಸ್ಥೆ ಮತ್ತು ಅವರ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಈ ಕುಮಾರಿ ಭಾವನಾ ಅವರಿಗೆ ಮುಂದಿನ ಜೀವನ ಉಜ್ವಲವಾಗಿರಲಿ. ಇದೇ ರೀತಿ ಸಕ್ಸಸ್ಸನ್ನು ಕಂಡು ಒಳ್ಳೆಯ ಗುರಿಯನ್ನು ತಲುಪಲಿ ಅಂತೇಳಿ ಹಾರೈಸ್ತೀನಿ. SSLC ಫಲಿತಾಂಶ ಬಂದಿದ್ದು ಮೊದಲಿಗೆ ಭಾವನಾ TSಗೆ 625ಕ್ಕೆ 620 ಅಂಕಗಳು ಬಂದಿದ್ವು. ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಸೊ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ್ವಿ. ಸೊ ನಿನ್ನೆಗೆ ಅದು ರಿಸಲ್ಟ್ 625ಕ್ಕೆ 625 ಬಂದಿದೆ. ಸೈನ್ಸಲ್ಲಿ 4 ಅಂಕಗಳು, ಇಂಗ್ಲೀಷಲ್ಲಿ 1 ಅಂಕಗಳು ಬಂದು ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಲಿ ಅಂಕಿತಾ ಬಸಪ್ಪ ಜೊತೆ ಭಾವನಾ TS ಜೊತೆಯಾಗಿದ್ದಾಳೆ. ಸೊ ಇದಕ್ಕೆ ನಾನು ಸ್ಕೂಲ್ ಮ್ಯಾನೇಜ್ಮೆಂಟ್ಗೂ ಹಾಗೂ ನಮ್ಮ ಸ್ಟಾಫ್ಗೂ ಹಾಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಹಾಗೂ ಸಮಸ್ತ ನನ್ನ BNR ಪೇರೆಂಟ್ಸ್ಗೂ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆ ಭಾವನಾ TS ಅವರಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಸರ್, ನಾವು ಫಸ್ಟ್ ರಿಸಲ್ಟ್ ಬಂದಾಗಲೇ ನಾವು 620 ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ನಾವು ರಿಸಲ್ಟ್ ನೋಡಿದ ತಕ್ಷಣ ಭಾವನಾ ಅಂತೂ ತುಂಬ ಅಪ್ಸೆಟ್ ಆಗಿದ್ಲು. ಒಂದು ಹಾಫ್ ಆನ್ ಅವರ್ 1 ಅವರ್, ಆಮೇಲೆ ಅದೇ ಒಂದು 2 ದಿನ ತುಂಬ ಅಪ್ಸೆಟ್ ಆಗಿದ್ಲು. ಸೊ ನಾವು ಧೈರ್ಯ ತುಂಬಿದ್ವಿ, ಯಾಕೆಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಬಂದೇ ಬರುತ್ತೆ ಅಂತ. ಸೊ ಹಾಗಾಗಿ ಪೇಪರ್ನ ತೆಗ್ಸಿದ್ವಿ. ನಾವು ಫೋಟೋ ಕಾಪಿ ತೆಗ್ಸಿದ್ರೆ ಅದು ಅರ್ಥ ಆಗುತ್ತೆ ಅಂತ ಫೋಟೋ ಕಾಪಿ ತೆಗ್ಸಿದ್ವಿ. ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಹತ್ರ ಚೆಕ್ ಮಾಡಿಸಿದ್ವಿ. ಒಂದು 3-4 ಜನ ಚೆಕ್ ಮಾಡಿಸಿದ್ವಿ. ಸೊ 3-4 ಜನ ಒಪಿನಿಯನ್ ಇಲ್ಲ, ಇದು ಮಗು ತುಂಬ ಚೆನ್ನಾಗಿ ಬರ್ತಿದೆ, ಬರಬೇಕಾಗಿತ್ತು ಇದಕ್ಕೆ ಅಂತಂದು. ಸೊ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ್ವಿ. ಸೊ ರಿವ್ಯಾಲ್ಯೂಷನಲ್ಲಿ ನಮಗೆ ಕರೆಕ್ಟಾಗಿ ಮಾರ್ಕ್ಸ್ 625ಕ್ಕೆ 625 ಬಂತು. ಸೊ ಅದು ತುಂಬ ಸಂತೋಷ ಆಗಿದೆ ಸರ್. ನ್ಯೂಸ್ 42 ಕನ್ನಡ.